ಚಿನ್ನ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಕನಸಲ್ಲ ನನಸಾಗಿದೆ. ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಹೂಮಂಚ ನಮಗಾಗಿದೆ. ಖಾಲಿ ಮಂಚೆ ಇಲ್ಲ, ಹೂ ಮಂಚೆ ಎಲ್ಲಿ ತಿರ್ತೀರಿ ಬಾಬಣ್ಣವ್ರ? ಕೂತ್ಕೊಳ್ಳಿ. ಗುರುವೇ ಕಣ್ಣಿಲ್ಲ, ಹೆಂಗ್ ಗೊತ್ತಾ ಹೇಳ್ತೀರಿ ನಾ ಬಂದದ್ದು? ವಾಸನೆ ನೋಡಿದ್ರೆ ಗೊತ್ತಾಕೈತಿ ಯಾರು ಬಂದಾರ ಹೋಗ್ಯಾರ ಅಂತ. ಇನ್ನು ನಿಮ್ ಧ್ವನಿ ಕೇಳಿದ್ರೆ ಗೊತ್ತಾಗಲ್ಲೇ ನಮ್ಗೆ. ಈ ವಾಸನಿದು ಒಂದು ಮಾತು ಹೇಳ್ತೇನೆ ನಿಮ್ಗೆ. ಗಂಡ ಶೆರೆ ಕುಡ್ದು ಮನೆಗೆ ಬರ್ತಾನ, ಹೆಂಡತಿಗೆ ಗಂಡ ಬಂದದ್ದು ಆ ವಾಸನೆ ಬಂತಂದ್ರೆ ಗೊತ್ತಾಕೈತಿ. ಶೆರಿ ವಾಸನೆಗೆ ಹೆಂಡಂದ್ರು ಎಡಿಟ್ ಆಗಿಬಿಟ್ಟಿರ್ತಾರ, ನಮ್ಮ ಗಂಡ ಬಂದ್ರ ಅಂತ ಬಾಗಲ ತೆಗಿತಾರ. ಹಿಂಗ ನಡೆದೈತಿ ವಾಸನೆ ಮಹತ್ವ. ಅದಕ್ಕ ಶೆರೆ ಕುಡಿಯೋರ್ನ ಹುಡುಕರು ಅನ್ನಬಾರ್ದು, ನಮ್ಮಂತವ್ರನ್ನ ಪಾನಪ್ರಿಯರು ಅನ್ನಬೇಕು. ನಮ್ಮದೇ ಆದ ಒಂದು ಸಂಘದ ಗೊತ್ತದ ನಿಮಗ ಪಾಪಣ್ಣವ್ರ? ಏನ್ ಗ್ರಂಥ ಅದು ಬಾರಿ ಇಟ್ಟಿದ್ದೀರಲ್ಲ, ಏನಿದು? ಯಾವಾಗ ಓದ್ತೀರಿ? ಎಲ್ಲಿ ಓದ್ತೀರಿ? ಕಣ್ಣು ಆಪರೇಷನ್ ಆದ್ಮೇಲೆ ನಿಮ್ಮಂತ ಬುದ್ಧಿವಂತರು ಬರ್ತಾರ, ಓದ್ ಹೇಳ್ತಾರ. ಅಂದಂಗ ಹೆಂಗ ನಡೆದದ ನಿಮ್ದು ಬಂಡವಾಳ ಇಲ್ಲದ ಬಿಸಿನೆಸ್, ಹೊರಕನ್ನೆ ವ್ಯವಹಾರ? ಏನ್ ಗುರುವೇ, ಮೊದ್ಲೆಲ್ಲ ಏನಕ್ಕೆ ಹುಡುಗರು ಆಗ್ಯಾವು, ಹೆಣ್ಣು ಹುಡುಗರು ಕಮ್ಮಿ ಆಗ್ಯಾವು. ಈಗೆಲ್ಲ ಮೊದ್ಲ ಮಿಸಿ ಹೊತ್ತು ಗಂಡಸಗ ಬಾಳ ಕಿಮ್ಮತ್ ಇತ್ತು, ಬೆಲೆ ಇತ್ತು. ಮಿಸಿ ಹೊಣ್ಸ ಡಿಮಾಂಡ್ ಹತ್ತಿದ್ರ. ಈಗ ಹೆಣ್ಣ ಸಿಗೋಲಾಗ್ಯಾವ ಗಂಡ ಹುಡುಗರಿಗೆ, ಹೆಣ್ಣನ್ನ ಕಡಿಮೆ ಆಗ್ಯಾವ. ಅವು ಒಂದಕ್ಕೊಂದ ಎಲ್ಲಿ ಬೇಕಲ್ಲಿ ನೋಡ್ಕೊಂಡು ಹೊಂಟಾವು. ಈಗ ಹೆಣ್ಣಿಡದವ್ರಿಗೆ ಬಾಳ ಡಿಮಾಂಡ್ ಆಗೈತಿ, ಕನ್ಯಾನ ಸಿಗೋಲ್ಲಾಗ್ಯಾವ. ಏನ್ ಮಾಡುದು ತಿಳಿಯಲ್ತು. ಹಂಗ್ರಿ ರಗಡ್ ನಾನು ಓಣ್ಯಾಗ ಪ್ಯಾಟ್ಯಾಗ ಸಂತ್ಯಾಗ ಅಡ್ಡಾಡ್ತನು, ರಗಡ್ ಕನ್ಯಾ ಓಡಾಡ್ತಾವ. ಅವ್ರನ್ನೆಲ್ಲ ಹಿಡಿದು ತಂದು ಮದ್ವಿ ಮಾಡ್ರಿ. ಯಾಕ ಹಂಗಲ್ಲ ಗುರುವೇ? ಅವ್ರಿಗೆ 30-35 ವಯಸ್ಸಾಗ್ಯಾವ, ಡಿಮಾಂಡ್ ಬಾಳ ಐತಿ. ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಂತಾರ, ಹುಡುಗ ಬೆಂಗಳೂರಾಗಿರ್ಬೇಕಂತ ಹೇಳ್ತಾರ. ಹುಡುಗ ಅವ್ವ ಅಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರಬಾರ್ದಂತ ಹೇಳ್ತಾರ. ಮುಂದೆ ಏನ್ ಮಾಡುದು ಅಂದಂಗ ಒಂದ್ ಕೆಲಸ ಮಾಡ್ರಿ, ಅನಾಥಾಶ್ರಮದಾಗ ಬೆಳೆದ ಹುಡುಗರು ದೊಡ್ಡ ದೊಡ್ಡ ನೌಕರಿ ಮಾಡ್ಲಿಕತ್ತಾರ ಇವತ್ತು. ಅಂತವ್ರಿಗೆ ಕನ್ಯಾ ನೋಡಿ ಮದುವೆ ಮಾಡಿಸಿ ಪುಣ್ಯ ಕಟ್ಕೋರಿ. ಅವರು ಸಾಯುವ ತನಕ ನಿಮ್ಮನ್ನ ನೆನಸ್ತಾರ. ಹಿಂದಕ್ಕ 1000 ಸುಳ್ಳು ಹೇಳಿಕಿಸಿಂದ ಮದ್ವಿ ಮಾಡ್ತಿದ್ರ, ಎಲ್ಲಾರ್ದು ಮದ್ವಿ ಆಗಿ ಹೋತ. ಈಗ ನೋಡಿದ್ರ ಶಾಣ್ಯರ್ಗೆ, ಅತಿ ಶಾಣ್ಯರ್ಗೆ, ಬುದ್ಧಿವಂತರಿಗೆ ಕನ್ಯಾನ ಸಿಗೋಲ್ಲು. ಒಬ್ಬ ಹುಡುಗದಾನ, ಕಂಡಾಪಟಿ ಆಸ್ತಿ ಐತಿ, ಸುಟ್ಟು ಸುಡ್ಲಾರ್ದಷ್ಟ ಐತಿ, 10 ತಲೆಮಾರ ಕೂತು ತಿನ್ನುವಷ್ಟೈತಿ. ಹೆಂಗಾರ ಮಾಡಿ ಒಂದು ಕನ್ಯಾ ನೋಡ್ರಲ್ಲ, ಅವಾಗ ಹಾಶಿ ಹೊತ್ಕೊಂಡು ಮಲ್ಕೋಷ್ಟು ಆಸ್ತಿ ಐತ್ರಿ. ಗುರುವೇ, ಒಂದ್ ಕನ್ಯಾ ಫಿಕ್ಸ್ ಆದ ಕೂಡಲೇ ಆಕಿ ಹೆಸರಲ್ಲೇ ಡಿಪಾಸಿಟ್, ಲಕ್ಷಾಂತರ ರೂಪಾಯಿ ಡಿಪಾಸಿಟ್ ಇಡ್ಬೇಕಾಗ್ತೈತಿ. ನಾಮಿನಿ ಅವ್ರ ಅವನ ಹೆಸರಲ್ಲಿ ಮಾಡ್ಬೇಕ. ಮದುವೆ ಆದ ಕೂಡಲೇ ಹಳೆಯಾರ ಮನ್ಯಾಗ ಬಂದ ಆಕೆಗಿ, ಇದಕ್ಕೆ ಕಬಲ್ ಇದ್ರೆ ಹೇಳ್ರಿ. ಏನ್ರಿ ಅತ್ತಿ ಮನಿ ಹಳೆ ಆಗೋದು ನೋಡಿನಿ. ಹಳೆಯಾರ ಮನ್ಯಾಗ ಅತ್ತಿ ಬಂದು ಜೆಂಡಾ ಊರಿ ಗೂಟ ಹೊಡ್ಕೊಂಡ್ ಕುಡುದ್ರ ಏನೋ ಹೊಸ ತರ ಆಯ್ತು ಬಿಡ್ರಪ್ಪ. ಗುರುವೇ, ಈಗೆಲ್ಲ ಆನ್ಲೈನು ಆಫ್ಲೈನು, ಸೀದಾ ಲೈನ್ದಾಗ ಯಾರು ಇಲ್ಲ. ಏನ್ ಮಾಡೋನು? ಒಬ್ಬ ಹುಡುಗದಾನ, ಭಾರಿ ಬಿಸಿನೆಸ್ ಐತಿ, 10 ಡಜನ್ ಮಂದಿಗೆ ಕೆಲಸ ಕೊಟ್ಟಾನ. ಅವಂಗ 100 ಕನ್ಯಾ ತೋರ್ಸಿನಿ, ಒಂದು ಪಾಸ್ ಮಾಡುವಲ್ಲ. ಅವಂಗ ಸಿನಿಮಾ ನಟಿಗತಿ ಇರ್ಬೇಕತ್ತ. ಇವೇನು ಪ್ರೊಡ್ಯೂಸರು ಡೈರೆಕ್ಟರ್ ಆಗಿ ಆಕಿನ ಹಾಕೊಂಡು ಸಿನಿಮಾ ಮಾಡವದ ನಾನು, ಆಕಿನೇನ್ ಹೀರೋಯಿನ್ ಮಾಡವದ ನಾನು? ಇಬ್ರು ಮದುವೆ ಆಗಿ ಹೊಂಟ್ರ, ಜೋಡಿಯಾಗಿ ಹೊಂಟ್ರ, ಅವನ್ ಹೆಂಡತಿ ನೋಡ್ಬೇಕತ್ತ, ಅಷ್ಟು ಚಂದ ಇರ್ಬೇಕತ್ತ ಅವನ್ ಹೆಂಡತಿ. ಏನ್ ಮಾಡೋನು ಹೇಳ? ಏನ್ ಮಾಡೋನು? ಏನ್ ಮಾಡೋನು? ಏನ್ ತಲೀರಿ ಒಂದು. ಒಬ್ಬಾಕಿ ಹುಡುಗಿ ಅದಾಳ, ಆಕಿನ ಕೈ ತೊಳ್ಕೊಂಡಲ್ಲ ಸ್ನಾನ ಮಾಡೇ ಮುಟ್ಟಬೇಕ. ಭಾರಿ ಆಸ್ತಿ ಐತಿ, ಭಾರಿ ಚಂದ ಅದಾಳ ನೋಡಾಕ. ಏನಪ್ಪಾ ಅಂದ್ರ ಹುಟ್ಟಿದ ಕೂಡಲೇ ಬಂಗಾರ ಚಮಚ ಬಾಯಿ ಇಟ್ಕೊಂಡ ಹುಟ್ಟ್ಯಾಳಕಿ. ಅಕ್ಕಿಗೆ ಅತ್ತಿ ಮನಿ ಹಳೆ ಆಗಬೇಕತ್ತ, ಮತ್ತ ಅಮ್ಮವ್ರ ಗಂಡ ಆಗಬೇಕತ್ತ. ಎಷ್ಟು ಹುಡುಗಿರು ತೋರಿಸಿದ್ರು ಒಲ್ಲೆನಾಕತ್ತಾಳ. ಅಂದ್ರ ಅತ್ತಿ ಆಸ್ತಿ ಹಳ್ಯಾ ದಾನ ಮಾಡ್ಬೋದು.
ಓ ಇಲ್ಲಿವರೆಗೂ ಎಷ್ಟು ಮದುವೆ ಮಾಡಿಸಿರಿ, ಎಷ್ಟು ಡೈವರ್ಸ್ ಕೊಡಿಸಿರಿ, ಸೆಂಚುರಿ ಬಾರಿಸಿರಿ ಮತ್ತೆ? ಇನ್ನೊಂದು 10-12 ಕನ್ಯಾ ತೋರಿಸಿದ್ನಿ ಅಂದ್ರ ಸೆಂಚೂರ್ ಆದಾಗ ನೋಡ್ರಿ ನಮ್ದು. ಕಂಗ್ರಾಚುಲೇಷನ್ ಬಾಬು ರೇ, ಕಂಗ್ರಾಚುಲೇಷನ್ ಬಾಬಣ್ಣ. ಲಾಟ್ರಿ ಲಾಟ್ರಿ, ಇನ್ಕಮಿಂಗು ಔಟ್ ಗೋಯಿಂಗು. ಹುಡುಗ್ಯಾರ್ದ ಡಿಮಾಂಡ್ ಲಿಸ್ಟ್ ಹೇಳ್ತೀನಿ ಕೇಳಗುರುವೆ. ತೆಗೀರಿ ಬಾಬಣ್ಣ, ದಪ್ತರಿ ತೆಗೀರಿ. ಒಬ್ಬಾಕಿ ಹುಡುಗ ಕಪ್ ಇರಲಾರ್ದ ಬೆಳಗಿರ್ಬೇಕಂತ ಹೇಳ್ತಾಳ. ಒಬ್ಬಾಕಿ ಏನ್ ಹೇಳ್ತಾಳು, ಕೆಂಪಗಿರ್ಬೇಕು, ಗೋಧಿ ಬಣ್ಣ ಇರ್ಬೇಕು, ಮೈಕಟ್ ಚೆನ್ನಾಗಿರ್ಬೇಕಂತ ಹೇಳ್ತಾಳ. ಒಬ್ಬಾಕಿ ಹೊಟ್ಟಿ ಡುಮ್ಮ ಡೊಳ್ಳು ಹೊಟ್ಟಿ ಇರ್ಬಾರ್ದಂತ ಹೇಳ್ತಾಳ್ರಿ. ಒಬ್ಬಾಕಿ ಏನದಾಳು, ಕಡ್ಡಿಗೈತಿ ಬಡ್ಕ್ಯಾಟ್ ಇರ್ಬಾರ್ದಂತ ಹೇಳ್ತಾಳ್ರಿ. ಇರ್ಬಾರ್ದತ್ತಾರ, ಉದ್ದ ಇರ್ಬಾರ್ದತ್ತಾರ, ಚಸ್ಮಾ ಹಾಕ್ಬಾರ್ದತ್ತಾರ. ಒಬ್ಬಾಕಿ ಹುಡುಗ ಕೂದ್ಲು ಇರ್ಬಾರ್ದ, ಚಮ್ಮನ್ ಇರ್ಬೇಕಂತ ಹೇಳ್ತಾಳ. ಹುಡುಗ ಹೇರ್ ಸ್ಟೈಲ್ ಇರ್ಬೇಕಂತ ಹೇಳ್ತಾಳ. ಒಬ್ಬಾಕಿ ಹುಡುಗ ಗುಂಗುರ್ ಕೂದ್ಲು ಇರ್ಬೇಕಂತ ಹೇಳ್ತಾಳ. ಗದ ಗುರುವೆ, ನಾವೇನ್ ಮಾಡೋನು? ಹಂಗ್ರಿ ಪಾಲಿಗೆ ಬಂದದ್ದು ಪಲಾವು, ಚಿತ್ರಾನ್ನು, ಬಿರಿಯಾನಿನೋ ತಿನ್ಬೇಕು. ಅದಕ್ಕೆ ಗುರುವೆ ಮದುವೆ ಆದವರು ನೆಮ್ಮದಿ ಹುಡ್ಕಾಕತ್ತಾರ. ಮದುವೆ ಆಗದೆ ಇರೋರು ಹುಡುಗಿಯಾರ ಹುಡ್ಕಾಕತ್ತಾರ. ಮದುವೆ ಆಗಿ ಬಿಟ್ಟವ್ರು ಬಾರ್ ಹುಡ್ಕಾಕತ್ತಾರ್ರಿ. ಅಂದಂಗ ನಮ್ಮ ಬೆಂಗಳೂರಿನಾಗ ಒಂದು ಸುಂದರವಾದ ವೇದಿಕೆ ತಯಾರು ಮಾಡ್ಯಾರ. ಈ 60-70 ಇಳಿ ವಯಸ್ಸಿನಲ್ಲಿ ಹೆಂಡತಿನ ಕಳ್ಕೊಂಡವರು, ಗಂಡನ ಕಳ್ಕೊಂಡವ್ರಿಗೆ ಒಂಟಿತನ ಕಾಡಬಾರ್ದು ಅಂತ ವಯೋವೃದ್ಧರಿಗೆ ಮದುವೆ ಭಾಗ್ಯ. ಎಂತ ಆಲೋಚನೆ ಅಲ್ಲೂರ. ಏನು ಹೊಟ್ಟಿ ಅದು ಬಾಳ ಬಿಟ್ಟಿದಿರಿ, ಕಡಿಮೆ ಮಾಡ್ಕೊಳ್ಳಿ. ನಾವೇನು 4 ಪ್ಯಾಕು 6 ಪ್ಯಾಕು ಮಾಡಿ ಡಿಜಿಗ್ಯಾ ಅಂತ ತೋರ್ಸುದು. ಹೊಟ್ಟಿ ನೋಡ್, ನಮ್ದೇನ್ ನೋಡ್ತಿ? ನಮ್ದು ನೋಡೋರು ಇದ್ದಾರೆ. ವಾಸನೆ ಬಗ್ಗೆ ನಿನಗೇನು ಗೊತ್ತು?